ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್. ನಾನು ನಿಮ್ಮ ಲಕ್ಷ್ಮೀ ಸಂಚೆ. ಇವತ್ತು ನಾನು ನಿಮಗೆ ಸಣ್ಣ ಮಾವಿನ ಹಣ್ಣಲ್ಲಿ ಸಾಸಿವೆ ಅಥವಾ ತಂಬಳಿನ ಮಾಡೋದು ತೋರಿಸ್ತಾ ಇದ್ದೀನಿ. ಅದ್ಭುತ ರುಚಿಯಾಗಿರುತ್ತೆ ಇದನ್ನು ಸಣ್ಣ ಮಾವಿನ ಹಣ್ಣು ಅಥವಾ ಕಾಟು ಮಾವಿನ ಹಣ್ಣು ಅಂತ, ಗೊಜ್ಜಿನ ಮಾವಿನ ಹಣ್ಣು ಅಂತ ಕರೀತಾರೆ, ಅದರಲ್ಲಿ ಮಾಡ್ತಾರೆ. ಇದು ಮೊಸರನ್ನ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಮಾವಿನ ಹಣ್ಣಲ್ಲದೆ ನಾರ್ಮಲ್ ಮಾವಿನ ಹಣ್ಣಲ್ಲೇ ಸಣ್ಣದು ತೊಗೊಂಡು ಮಾಡೋದು ತೋರಿಸ್ತಾ ಇದ್ದೀನಿ. ಯಾಕಂದರೆ ಎಲ್ಲರಿಗೂ ಸಣ್ಣ ಮಾವಿನ ಹಣ್ಣು ಮಾರ್ಕೆಟಲ್ಲಿ ಎಲ್ಲ ಟೈಮಲ್ಲೂ ಅವೈಲಬಲ್ ಇರಲ್ಲ. ಸೊ ಇದ್ದಿದ್ರಲ್ಲೇ ಸಣ್ಣ ಮಾವಿನ ಹಣ್ಣು ಸ್ವೀಟಾಗಿರೋದು ತೊಗೊಂಡಿದ್ದೀನಿ. ಹುಳಿ ಇರೋದು ತೊಗೊಂಡ್ರೆ ಮತ್ತೆ ಬೆಲ್ಲ ಜಾಸ್ತಿ ಹಾಕಬೇಕಾಗತ್ತೆ. ಅದರಲ್ಲಿ 2 ಹಣ್ಣನ್ನು ಇಡೀದು ಹಾಗೆ ಸಾಸಿವೆಗೆ ಹಾಕಲಿಕ್ಕೆ, ಇನ್ನೆರಡು ಪಲ್ಪ್ ತೆಗೆಯೋಕ್ಕೆ ತೊಗೊಂಡಿದ್ದೀನಿ. ನಾನು ಕರೆಕ್ಟ್ ಮೆಷರ್ಮೆಂಟ್ ತೋರಿಸಿದ್ದೀನಿ. 2 ಹಣ್ಣಿನ ಪಲ್ಪಿಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು. ಈಗ ನೋಡಿ, 2 ಹಣ್ಣು ಪಲ್ಪ್ ತೆಗೆಯೋಕ್ಕೆ, ಇನ್ನೆರಡು ಹಣ್ಣು ಹಾಗೆ ಸಾಸಿವೆಗೆ ಹಾಕಲಿಕ್ಕೆ. ಇದನ್ನು ಚೆನ್ನಾಗಿ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಸ್ಕ್ವೀಸ್ ಮಾಡಿ, ದೊಡ್ಡ ದೊಡ್ಡ ಪೀಸಸ್ಸು ಗಂಟು ಇಲ್ಲದ ಹಾಗೆ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ. ಬೇಕಾದರೆ ನೀರು ಆ್ಯಡ್ ಮಾಡ್ಕೊಳ್ತಾ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಎಲ್ಲ ಪಲ್ಪು ತೆಕ್ಕೊಳ್ಳಿ. ನಾನು ಕರೆಕ್ಟ್ ಅಳತೆ ತೋರಿಸಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ. ಅಂದರೆ ಕಾಯಿ ತುರಿದು ಮಸಾಲೆ 2 ಪಲ್ಪಿಗೆ ಎಷ್ಟು ಬೇಕೋ ಅಷ್ಟೇ ಎಕ್ಸಾಕ್ಟ್ ಟೇಸ್ಟ್ ಬರೋ ಹಾಗೆ ತೋರಿಸಿದ್ದೀನಿ. ನೋಡಿ, ಸಿಪ್ಪೆನೂ ಕೂಡ ಅದರಲ್ಲಿ ಅಂಟಿರೋದು ಕೂಡ ಸಪ್ರೇಟ್ ಬೇರೆ ನೀರು ಹಾಕಿಬಿಟ್ಟು ಅದನ್ನು ಕೂಡ ಸ್ಕ್ವೀಸ್ ಮಾಡಿ ವೇಸ್ಟ್ ಮಾಡಲಿಲ್ದಂಗೆ ತೆಕ್ಕೊಳ್ಳಿ. ಸಿಪ್ಪೆಯಲ್ಲೂ ತುಂಬ ಸಿಗುತ್ತೆ ಪಲ್ಪು. ಈಗ ನೋಡಿ, ಈ ಥರ ಆದರೆ ಮೇಲಿಂದ ತೊಟ್ಟಿನ ಭಾಗ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕ್ವೀಸ್ ಮಾಡಬೇಡಿ, ಯಾಕಂದರೆ ಸೊನೆ ಇರುತ್ತೆ ಅದರಲ್ಲಿ. ಈಗ ನೋಡಿ, ಪಲ್ಪು 2 ಹಣ್ಣಿಂದು ಕ್ಲೀನಾಗಿ ರೆಡಿಯಾಗಿದೆ. ಈಗ ಅದಕ್ಕೆ ತಿರುವಕ್ಕೆ ಒಂದಿಷ್ಟು ಐಟಮ್ ಬೇಕು. 2 ಟೀ ಸ್ಪೂನ್ ಹುರ್ಗಡ್ಲೆ, 4 ಹಸಿಮೆಣಸಿನ್ಕಾಯಿ ಡೈರೆಕ್ಟ್ ಗ್ಯಾಸಲ್ಲಿ ಸುಟ್ಟಿರೋದು, ತುಂಬ ಟೇಸ್ಟ್ ಬರುತ್ತೆ ಈ ಥರ ಸುಟ್ಟಿ ಹಾಕಿದರೆ. ಮತ್ತು ಕೊತ್ತಂಬರಿ, ಕಾಯಿ ತುರಿ 1 ಹಿಡಿ, ಬೆಲ್ಲ 1 ಟೇಬಲ್ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಹಾಕಿ. ಮಾವಿನ ಹಣ್ಣು ಸಿಹಿ ಇದ್ದರೆ ಸಣ್ಣ ಟೀ ಸ್ಪೂನ್ ಸಾಕು. ಉಪ್ಪು 1.5 ಟೇಬಲ್ ಸ್ಪೂನ್ ಅಥವಾ ನಿಮ್ಮ ರುಚಿಗೆ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಬದಲು ಒಣಮೆಣಸಿನ್ಕಾಯಿ ಹಾಕಿ. ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸಣ್ಣ ಹೆಚ್ಚಿ ಒಗ್ಗರಣೆಗೆ ಹಾಕಿದರೆ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ, ಇದು ರುಬ್ಬಿದ್ದು ರೆಡಿಯಾಗಿದೆ. ಈಗ ನೋಡಿ, ಎಲ್ಲ ಐಟಮು ಇಟ್ಟಿದ್ದೀನಿ. ಪಲ್ಪು, 2 ಮಾವಿನ ಹಣ್ಣು, ಮತ್ತು ಎಣ್ಣೆ, ಸಾಸಿವೆ, ಇಂಗು, ಸಣ್ಣಕ್ಕೆ ಹೆಚ್ಚಿರೋ ಅಂಥ ಕರಿಬೇವು, ಅದನ್ನು ಕೂಡ ಇಟ್ಟಿದ್ದೀನಿ. ಒಗ್ಗರಣೆ ಇದು ಈ ಥರ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡು ಆರಿಸಿ ಇಟ್ಕೊಳ್ಳಿ. ಮತ್ತು ಈ ರುಬ್ಬಿದ್ದು, ಈ ಒಗ್ಗರಣೆಗೇ ಬೇಕಿರೋ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಹೆಚ್ಚಾಕಿದರೆ ಕಲ್ಲರ್ ಚೆನ್ನಾಗಿ ಬರುತ್ತೆ. ರುಬ್ಬಿದ್ದು ನೋಡಿ, ಈ ಥರ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಹೆಚ್ಚಾಕಿಬಿಟ್ಟು ತಿರುವಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ನಿಮಗೆ ಕಲ್ಲರ್ ಫುಲ್ಲು ರೆಡ್ಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 1 ಅವರ್ ಬಿಟ್ಟಿದ್ದೆ ನಾನು, ಯಾಕಂದರೆ ಅದು ಹಣ್ಣೆಲ್ಲ ಹೀರ್ಕೋಬೇಕು ಆ ಮಸಾಲೆನ. ಈಗ ನೋಡಿ, ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ, ಹಣ್ಣು ಎಲ್ಲ ಮಸಾಲೆನ ಹೀರ್ಕೊಂಡಿದೆ. ಇವಾಗ ಚೆನ್ನಾಗಿ ಕೈಯಾಡಿ. ಈಗ ಇದು ಸರ್ವಿಂಗ್ ಮಾಡೋ ಟೈಮಲ್ಲಿ ನಾವು ಬಡಿಸ್ಬೇಕು ಅನ್ನೋಕ್ಕೆ ಒಂದು 5 ನಿಮಿಷ 10 ನಿಮಿಷ ಮುಂಚೆ 2 ಸಣ್ಣ ಸೌಟಷ್ಟು ಮೊಸರನ್ನ ನೀರು ಹಾಕಿ ಬೀಟ್ ಮಾಡಿ ಹಾಕಿ. ಇದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸಾಸಿವೆಗೆ ಅಥವಾ ತಂಬಳಿಗೆ. ನೋಡಿ, ರೆಡಿಯಾಗಿದೆ. ಇದು ಲಾಸ್ಟ್ ಟೈಮ್ ನಾನು ಮಾಡಿದ್ದು. ಸಣ್ಣ ಮಾವಿನ ಹಣ್ಣಲ್ಲಿ ಒಣಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕಿದ್ದೆ, ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸಣ್ಣ ಹೆಚ್ಚಿ ಒಗ್ಗರಣೆಯಲ್ಲಿ ಹಾಕಿದ್ದೆ. ಅದಕ್ಕೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಇದು ಉಳಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಮಾರನೇ ದಿವಸನೂ ತಿನ್ಬೋದು. ಒಂದು ಸರಿ ಮಾಡಿದರೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರಾ. ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ.